ಬಡವರಿಗೆ ಬೇಕು ಎಂದಾಗ ಸಾಲ ಕೊಡುವುದು, ಬೇಡವಾದಾಗ ಸಾಲ ಕೊಟ್ಟವರ ಪ್ರಾಣ ತೆಗೆಯುವುದು ಈ ದೇವರಾಜನ ಗುರಿ. ಅಣ್ಣ, ಬಡವರನ್ನು ಬಡಿದು ಬಂಡವಾಳದ ಬಂಡರೆನಿಸಿಕೊಂಡಿರುವ ಈ ಗೌಡರ ಮನೆತನದ ಮೇಲೆ ಯಾವನಾದರೂ ಕಿಡಿಗೇಡಿ ಕಿತ್ತು ಹಚ್ಚಲು ಬಂದರೆ ಹುಚ್ಚನಂತೆ ಕೊಚ್ಚಿ ಹಾಕಿ ಮನಸ್ಸಿಚ್ಛೆಯಂತೆ ಮೆರೆಯುವುದಲ್ಲವೇ ಈ ಗೌಡರ ಕಾರ್ಯ. ದೇವರಾಜ್, ಈ ದೈತ್ಯ ಗುಣದ ದೇವೇ ಗೌಡನ ಗುಣ. ಈ ದರಿದ್ರ ಜನತೆಗೇನು ಗೊತ್ತು? ಈ ಗೌಡನ ಗುಲಾಮರಾಗಿ ನನ್ನ ಪಾದಕ್ಕೆ ಸಲಾ ಮುಡಿತ ಬಿದ್ದರೆ ಸರಿ, ಅವರಿಗೆ ಬಡಿಯುತ್ತಾ ಬಿದ್ದರೆ ಆ ಬಡಪಾಯಿಗಳ ಪ್ರಾಣ ಪಾವನವಾಗುವುದು. ಇಲ್ಲ, ನಾವೇ ಕಿಲಾಡಿ ಎಂದು ಬಲಾಟೆ ತೋರಿಸಲು ಬಂದರೆ ಗಲಾಟೆ ಮಾಡದೆ ಗಪ್ಚುಪಾಗಿ ಕಳಿಸಿಬಿಡೋಣ ಆ ಗಗನ ಯಾತ್ರೆಗೆ. ಅದಕ್ಕೆ ಅಂತೆ ಅಣ್ಣ, ಮಣ್ಣಲಿಂಗಪ್ಪಣದ ನಿಗರಾಡಿ ವೀರಪ್ಪನಂತೆ ವೀರವತ್ವ ತೋರಿಸಲು ಬಂದ ಆ ಬ್ಲೇಡ್ ಬದಲು ಹಾಳಾಗಲಿ ಕೊಲೆ ಮಾಡಿದೆ. ನರ ಸತ್ತ ಷಂಡರಂತೆ ನೋಡುತ್ತಾ ನಿಂತ ಜನ ಯಾರು ಒಬ್ಬರು ಬಂದು ಈ ದೇವರಾಜನನ್ನು ತಡೆಯಲಿಲ್ಲ. ತಡೆಯುವುದು ಅಷ್ಟೇ ಅಲ್ಲ ದೇವರಾಜ್, ನಿನ್ನ ಬಗ್ಗೆ ಯಾವ ಅಧಿಕಾರಿಗಳು ಸುಳಿವು ಕೊಟ್ಟರೆ ಸುಳಿದಾರರು ಸಹಿತ ಜಾಗವಿಲ್ಲ ಈ ಗೌಡರ ಅಂಡರಿನಲ್ಲಿ. ನಾ ಮಾಡಿದ್ದೇ ಮಾರ್ಗವೇ. ನನ್ನ ಮಾರ್ಗದಲ್ಲಿ ನಡೆದು ಬಂದರೆ ಸರಿ, ಈ ನನ್ನ ಕಪಾಟದ ಕುತಂತ್ರಕ್ಕೆ ಸಿಲುಕಿ ಆ ಕರಾಳ ರಾತ್ರಿಯನ್ನು ಅವರ ಜೀವನಕ್ಕೆ ತಂದು ತೋರಿಸದೆ ಬಿಡಲಾರೆ ಆ ಬಡಪಾಯಿಗಳಿಗೆ ಯಮನದಾರಿ. ಹೌದಣ್ಣ, ಹೆದರಿದರೆ ಹೆದರಿಸುವ ಜನ, ಎದ್ದು ನಿಂತರೆ ತಿರುಗಿ ಓಡುವ ಜನ ತುಂಬಿ ತುಳುಕುತ್ತಿದ್ದಾರೆ ಈ ಸಮಾಜದಲ್ಲಿ. ನಾವೇಕೆ ಸಂಪನ್ನರಾಗಿ ಬಾಳಬೇಕು? ನಮ್ಮ ಸೇಡಿಗೆ ಸವಾಲು ಹಾಕಿ ಎದೆ ಉಪ್ಪಿಸಿ ತಿರುಗುವ ಆ ಕಡು ವೈರಿ ಎದೆಯನ್ನು ಬಗೆದು ಬಂಟರಾಗಿ ಬಾಳಬೇಕು ಈ ಬಲ್ಲಿಗ ಸಮಾಜದಲ್ಲಿ. ಕರೆಕ್ಟ್ ದೇವರಾಜ್, ಕರೆಕ್ಟ್. ಅಣ್ಣ ಇಲ್ಲದವ್ರಿಗೆ ಅಣ್ಣ ಹಾಕಿ, ದುಡ್ಡು ಇಲ್ಲದವ್ರಿಗೆ ದುಡ್ಡು ಕೊಟ್ಟು, ಕಷ್ಟದಲ್ಲಿದ್ದವ್ರಿಗೆ ಕರುಣದಲ್ಲಿ ಕಾಪಾಡಿಕೊಂಡು ಬಂದ ಈ ದೇವೇಗೌಡರ ಮನೆತನದ ಮೇಲೆ ಯಾವುದಾದ್ರೂ ಬೀದಿನ ಬಹು ಎಂದು ಬಂದರೆ ಅದಕ್ಕೆ ಮಬ್ಬು ಹಿಡಿಸಿ ಮರಣ ಪತ್ರ ಬರೆದು ಕಟ್ಟು ಕಳಿಸುವುದೇ ಈ ದರ ಮೇಲೆ ದರ್ಬಾರ್ ಮಾಡುವ ದೇವೇಗೌಡನ ಕೆಪಾಸಿಟಿ. ಗೌಡ್ರ, ದೇವದ್ ಗೌಡ್ರ, ಅಲ್ಲಲ್ಲ ದೇವೇಗೌಡ್ರ. ಲೇ ಮುರಿಗೆ, ಸಾಲ ವಸೂಲಿ ಮಾಡಿಕೊಂಡು ಬರ್ತೇನೆ ಅಂತ ಹೋದ ನೀನು ದೊಡ್ಡ ಶೂಲವನ್ನು ಹೊತ್ಕೊಂಡು ಬಂದಂತೆ ಕಾಣ್ತಿದೆಯಲ್ಲ. ಶೂಲವನ್ನು ಹೊತ್ಕೊಂಡ್ ಬರೋದು ಅಷ್ಟ ಅಲ್ರಿ, ನೀವು ಹೇಳಿದ ಹಂಗ ಭಾರಿ ಬಂದೋಬಸ್ತ್ ಮಾಡಿ ಆ ಧರ್ಮನ ಮನೆ ಮುಂದೆ ನಿಂತ ನಮ್ಮ ಗೌಡ್ರ ಸಾಲ ಕೊಡ್ತೀವೋ ಏನ್ ನಿಮ್ಮ ಮನೆ ಬೀಗ ಆಗ್ಲಿ ಅಂತ ಹೇಳಿ ಅವ್ರ ಮನೆಯಾಗಿನ ಸಾಮಾನೆಲ್ಲ ತೆಗೆದು ಹೊರಗೆ ಹಾಕಕತ್ತಿದ್ದೇವ್ರ. ಆಟೋತಿಗೆ ಬಂದ ನೋಡ್ರಿ ಆ ಶಂಕ್ರ. ಮುರ್ಗ, ಯಾವ ಶಂಕರಲಿ ಅವನು? ಅವನ ರೀ ಆ
ಸಿ ಅಂತ ತಮ್ಮ ಶಂಕ್ರ ಬಂದವನ ಲೇ ಮುರ್ಗ್ಯ ಬಾಯಿ ಅಂತೇಳಿ ನನ್ನ ಬೈಯಾಕತ್ತಿದನ್ರಿ ಅವ. ಅಷ್ಟ ಅಲ್ರಿ, ಇನ್ನೊಂದ್ ಸ್ವಲ್ಪ ನಾ ಏನಾರ ಅಲ್ಲೇ ನಿಂತಿದ್ದೇನ್ರ ನನ್ನ ಕಾಲು ಸಹಿತ ಮುರಿದು ಕಳಿಸ್ತಿದ್ದೀನ್ರಿ ಆ ಮಗ. ಏನು ಒಂದು ಹೊತ್ತು ಕೂಲಿಗೂ ಗತಿ ಇಲ್ಲದೆ ಕಣ್ಣವರ ಹತ್ರ ಕೂಲಿ ಮಾಡಿ ತಿರುದು ತಿನ್ನುವ ತುರುಕನ ಮಗ ನಿನ್ನ ಮೇಲೆ ಕೈಯ ಮಾಡಲು ಬಂದನೆ. ಯಪ್ಪ ಗೌಡ್ರ, ಕೈ ಮಾಡೋದು ಅಷ್ಟ ಅಲ್ರಿ, ನಾ ಏನಾರ ಇನ್ನೊಂದ್ ಸ್ವಲ್ಪ ಅಲ್ಲೇ ನಿಂತಿದ್ದೇನ್ರ ಗೌಡ್ರ ಈ ಕಾಲ ಹಿಂಗೈತಲ್ರಿ, ಇದನ್ನ ಹಿಂಗ ಮಾಡಿ ಕಳಿಸ್ತಿದ್ದೀನ್ರಿ ಆ ಮಗ. ಅಗದಿ ಒಂದ್ ಮನೆ ನಮ್ ಬಸನ್ ಗೌಡ್ರ ಹೊಲ್ದ ಮೇದ ದೇವ್ರ ಕ್ವಾಣದಂಗೇನ್ರಿ ಆ ಮಗ ಮಂಗ್ಯ ಹಡಿಸಿಗಂಡ. ಏ ಮುರ್ಗ, ಕೊಂಡವರ ಹೊಲದಲ್ಲಿ ಮೇಯ್ದು ಬೇರಿದ ಕೊನೆಗೆ ಸುಣ್ಣದ ನೀರನ್ನು ಕುಡಿದು ಘಟ ಕಳೆದುಕೊಳ್ಳುವುದು. ಅದರಂತೆ ನಮ್ಮ ಮನೆಯ ಅನ್ನವನ್ನೇ ಉಂಡು ನಮಗೆ ಮೀನುಗಾರಿಕೆ ಮಾತನಾಡಲು ಬಂದ ಆ ಶಂಕರ ರುಂಡವನ್ನೇ ಕತ್ತರಿಸಿ ಹಾಕಿ ಹೊಂಡವನ್ನೇ ಬೇರ್ಪಡಿಸಿ ಬಿಡೋಣ. ಬೇಡ ದೇವರಾಜ್, ಆ ಶಿವಶಂಕರನ್ನು ಇಷ್ಟು ಬೇಗ ಸಾಯಿಸುವುದು ತರವಲ್ಲ. ಏಕೆಂದರೆ ಹಿಂದೆ ಅವರ ತಂದೆ 40 ಎಕರೆ ಆಸ್ತಿಯನ್ನು ನಮ್ಮ ಕಮಲದಲ್ಲಿ ಬಿಟ್ಟು ಸತ್ತು ಹೋಗಿದ್ದಾನೆ. ಅದು ಅಲ್ಲದೆ ಆ ಆಸ್ತಿ ಬಡ ಭಿಕಾರಿ ಶಿವನ ಹೆಸರಿನಲ್ಲಿದೆ. ಅದನ್ನು ಹೇಗಾದರೂ ಮಾಡಿ ನಮ್ಮ ಸಮಪಾಯವನ್ನು ಸಾಧಿಸಿ ಮೋಸದಿಂದ ಸಹಿ ಹಾಕಿಸಿಕೊಂಡು ಆ ನಂತರ ಎತ್ತಿ ಹಾಕೋಣ ಆ ಬಗ ಪಕ್ಷಿಗಳನ್ನ. ಅಣ್ಣ, ತುತ್ತು ಕೂಲಿ ಗತಿ ಇಲ್ಲದ ಬಡ ಭಿಕಾರಿಗೆ ಸಹಿ ಹಾಕಿಸಿಕೊಳ್ಳುವುದು ಎಷ್ಟೊತ್ತಿನ ಮಾತು. ಈಗಲೇ ನನಗೊಂದು ಮಾತು ಹೇಳಿದರೆ ನೇರವಾಗಿ ಅವರ ಮನೆಗೆ ಹೋಗಿ ವಸ್ತು ಎಳೆದುಕೊಂಡು ಬಂದು ಸಹಿ ಹಾಕಿಸುತ್ತೇನೆ ಅಣ್ಣ. ನೋಡು ದೇವರಾಜ್, ಬೆನ್ನಿಗೆ ಬೆಂಕಿ ಗಾವು ಕೊಟ್ಟಾಗಲೇ ಅದು ಕರಗಿ ತೊಪ್ಪವಾಗೋದು. ಅದರಂತೆ ಸಾಲದ ಮೇಲೆ ಸಾಲ ಕೊಟ್ಟು ಗುಡ್ಡೆತ್ತರಕ್ಕೆ ಬೆಳೆಸಿ ನುಂಗಲಾರದ ತುತ್ತಾಗಿ ಸಾಯುವ ಸ್ಥಿತಿ ಬಂದಾಗ ಅದನ್ನು 10 ಎಕರೆ ನಮ್ಮ ಹೆಸರಲ್ಲಿ ಮಾಡಿಸಿಕೊಂಡು ಬೀದಿಯಲ್ಲಿ ಭಿಕಾರಿಯಂತೆ ಅಲೆದಾಡಿಸಿದಾಗಲೇ ಈ ದೇವೇಗೌಡನ ಆತ್ಮಕ್ಕೆ ಶಾಂತಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ತೆಗೆದುಕೊತಮ್ಮ. ಆಯ್ತಣ್ಣ, ನೀನು ಹೇಳಿದಂತೆ ನಾನು ತಾಳಿಕೊಂಡು ಹೋಗುತ್ತೇನೆ. ಆದರೆ ನನ್ನ